टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ಅಂದರೆ 38 ಇಯರ್ಸಲ್ಲಿ ಆ ಪೇಷಂಟ್ಗೆ ಯಾವತ್ತೂ ಬ್ಲಡ್ ಡ್ರಾ ಮಾಡಿಲ್ವಾ ಅವರು, ಅಥವಾ ಯಾವತ್ತೂ ಇದು ಪತ್ತೆ ಆಗಿರಲಿಲ್ವಾ? ಆಮೇಲೆ ಅವ್ರ ಕುಟುಂಬಸ್ಥರಲ್ಲಿ ಯಾರಲ್ಲೂ ಈ ಥರದ್ದು ಬ್ಲಡ್ ಗ್ರೂಪ್ ಕಂಡು ಬಂದಿಲ್ವಾ ಹೇಗೆ ಅಂತ? ಸರ್, ಯೂಶಲಿ ಏನಂದರೆ ನಾವು ಬ್ಲಡ್ ಟ್ರಾನ್ಸ್ಫ್ಯೂಷನ್ ಮಾಡಬೇಕಂದ್ರೆ ಮಾತ್ರ ಎಕ್ಸ್ಟೆನ್ಸಿವ್ ಆಗಿ ನಾವು ಏನು ಮಾಡ್ತೀವಿ, ಟೆಸ್ಟ್ ಮಾಡ್ತೀವಿ, ಮ್ಯಾಚಿಂಗು ಎಲ್ಲ ಮಾಡ್ತೀವಿ. ಮಾಮೂಲಿಯಾಗಿ ಬ್ಲಡ್ ಗ್ರೂಪ್ ಮಾಡಿಸಿದಾಗ ನಾವು ನಮಗೆ ಹೇಳಿದ್ನಲ್ಲ ಆಗಲೇ ABO ಮತ್ತು RH ಎರಡೇ ಮಾಡೋದು, ಬೇರೆ ಇನ್ಯಾವುದನ್ನು ನಾವು ನೋಡೋದಕ್ಕೆ ಹೋಗೋದೇ ಇಲ್ಲ ಈಗ ರೊಟೀನಾಗಿ ಮಾಡಿದಾಗ. ಸೊ ಬರೀ ನಮ್ಮ ಬ್ಲಡ್ ಗ್ರೂಪ್ ತಿಳ್ಕೊಬೇಕು ಅಂತ ನಾವು ಹೋದಾಗ ಬರೀ ಎರಡೇ ಮಾಡೋದು, ನಾವು ಬೇರೆ ಇನ್ಯಾವ ಟೆಸ್ಟನ್ನು ಯೂಶಲಿ ಮಾಡೋದಿಲ್ಲ. ಅದಕ್ಕಾಗಿ ಮೋಸ್ಟ್ಲಿ ಪೇಷಂಟು ಬ್ಲಡ್ ಟ್ರಾನ್ಸ್ಫ್ಯೂಷನ್ ರಿಕ್ವೈರ್ಮೆಂಟ್ ಇರಲಿಲ್ಲ ಅನಿಸುತ್ತೆ ಮುಂಚೆ, ಅದರಿಂದ ಅದು ನಮಗೆ ಪತ್ತೆ ಆಗಿಲ್ಲ ಇಷ್ಟು ವರ್ಷ. ಫ್ಯಾಮಿಲಿನಲ್ಲೂ ಅಷ್ಟೇ ಸರ್, ನಾವು ನಿಯರ್ಲಿ ಒಂದು 20-25 ಜನ ಮೆಂಬರ್ಸ್ನೆಲ್ಲ ಟೆಸ್ಟ್ ಮಾಡಿದ್ವಿ, ಯಾರ್ದೂ ಇರಲಿಲ್ಲ ಸರ್ ಸೇಮ್. ಮೇಡಮ್, ಸಹಜವಾಗಿ ಜನರಲ್ಲಿ ಬರುವಂಥದ್ದು ವಿಶೇಷವಾದಂಥ ಬ್ಲಡ್ ಗ್ರೂಪು ಅಂತ ಹೇಳಿದ್ರೆ ಅವರಲ್ಲಿ ಏನಾದರೂ ಚೇಂಜಸ್ ಇರುತ್ತಾ? ಈಗ ಅಕಸ್ಮಾತ್ ಏನಾದರೂ ಹುಷಾರಿಲ್ಲ ಅಂತ ಅಂದಾಗ ಅಥವಾ ಬೇರೆ ಏನಾದರೂ ಕಾಯಿಲೆಗಳು ಬಂದಂಥ ಸಂದರ್ಭದಲ್ಲಿ ಅವರ ಇಮ್ಯುನಿಟಿ ಅಥವಾ ಬೇರೆ ವಿಚಾರಗಳಲ್ಲಿ ಏನಾದರೂ ಡಿಫ್ರೆನ್ಸಸ್ ಇರುತ್ತಾ, ಇಲ್ಲ ನಾರ್ಮಲ್ ಆಗೇ ಇರುತ್ತಾ ಅಂತ? ಸರ್, ಯೂಶಲಿ ಅಂಥ ಎಕ್ಸ್ಟ್ರಾ ಬೇರೆ ಥರ ಕಾಯಿಲೆಗಳೇನೂ ಇರೋದಿಲ್ಲ ಈ ಗ್ರೂಪ್ ಅವರಿಗೆ. ಬಟ್ ಏನಂದರೆ ಈಗ ಇಮಿಡಿಯೇಟಾಗಿ ಎಮರ್ಜೆನ್ಸಿ ಟ್ರಾನ್ಸ್ಫ್ಯೂಷನ್ ಬೇಕು ಅಂದಾಗ ಕಷ್ಟ ಆಗುತ್ತೆ. ಬಟ್ ಅದೇ ಒಂದು ಪ್ಲ್ಯಾನ್ ಸರ್ಜರಿ ಮಾಡಿದಾಗ ನಾವು ಆಟೋಲೋಗಸ್ ಟ್ರಾನ್ಸ್ಫ್ಯೂಷನ್ ಅಂತ ಹೇಳಿದ್ನಲ್ಲ, ಆ ಥರ ಮೊದಲೇ ಅವ್ರದ್ದು ರಕ್ತನ ತೆಗೆದಿಟ್ಕೊಂಡು ಸರ್ಜರಿ ಟೈಮಲ್ಲಿ ಅಥವಾ ಸರ್ಜರಿ ಆದಮೇಲೆ ರಕ್ತ ಕಮ್ಮಿ ಆದಾಗ ಟ್ರಾನ್ಸ್ಫ್ಯೂಸ್ ಮಾಡ್ಕೋಬೋದು. ನಾರ್ಮಲ್ ಮನುಷ್ಯನ ದೇಹಕ್ಕೂ ಇವರ ದೇಹಕ್ಕೂ ಏನಾದರೂ ಡಿಫ್ರೆನ್ಸಸ್ ಇರುತ್ತಾ? ಅಥವಾ ನಾನು ಕೇಳಿದ್ದು ಯಾವ್ದಾದ್ರು ಹುಷಾರಿಲ್ಲ ಅಂದಾಗ, ಅಥವಾ ಅಂದರೆ ಬಾಡಿ ಹೆಂಗೆ ಸಪೋರ್ಟ್ ಮಾಡುತ್ತೆ, ವೀಕ್ ಆಗಿರುತ್ತಾ ಅಥವಾ ನಾರ್ಮಲ್ ಆಗಿ ಇರುತ್ತಾ ಹೇಗೆ ಅಂತ? ಸರ್, ಅವ್ರು ನಾರ್ಮಲ್ ಆಗೇ ಇರ್ತಾರೆ ಸರ್, ಆ ಥರ ಬೇರೆ ಥರ ಏನು ಪ್ರಾಬ್ಲಮ್ಸ್ ಆ ಥರ ಇರೋದಿಲ್ಲ ಈ ಬ್ಲಡ್ ಗ್ರೂಪ್ ಜೊತೆ. ಅಂದರೆ ಏನು ಇದುವರೆಗೂ ಏನು ಎಕ್ಸ್ಟೆನ್ಸಿವ್ ಆಗಿ ಏನು ಸ್ಟಡಿ ಮಾಡಿಲ್ಲ, ರೇರ್ ಬ್ಲಡ್ ಗ್ರೂಪ್ ಅಲ್ಲ. ಸೊ ಏನು ಆ ಥರ ಪ್ರಾಬ್ಲಮ್ಸ್ ಈ ಪೇಷಂಟಲ್ಲಿ ಏನು ಕಂಡು ಬರಲಿಲ್ಲ ಸರ್. ಇದಿಷ್ಟು ಹೇಮಲತಾ ಮೇಡಮ್ ಅವ್ರ ಮಾತು. ಅಂದರೆ ನಾರ್ಮಲ್ ಆಗಿ ಇದು ಏನು ಬೇರೆ ಎಲ್ಲರ ಬ್ಲಡ್ ಗ್ರೂಪ್ ಥರನೇ ಇರುತ್ತೆ, ಆದರೆ ಇವ್ರಿಗೆ ಬೇರೆ ಅಂದರೆ ಬೇರೆಯವರ ಬ್ಲಡ್ ಇದಕ್ಕೆ ಮ್ಯಾಚ್ ಆಗೋದಿಲ್ಲ. ಹಾಗಾಗಿ ಇದು ವಿಶೇಷವಾದಂಥ ಬ್ಲಡ್ ಗ್ರೂಪು. ಮತ್ತು ಇದು ಈ ಬಗ್ಗೆ ಸಾಕಷ್ಟು ಸಂಶೋಧನೆಗಳಾದ ನಂತರದಲ್ಲಿ ಇಂಥದ್ದೊಂದು ವಿಶೇಷವಾದಂಥ ಬ್ಲಡ್ ಗ್ರೂಪನ್ನು ನಿರ್ಧಾರಕ್ಕೆ ಬಂದಿರುವಂಥದ್ದು. ಕ್ಯಾಮ್ರಾಮನ್ ಮಂಜುನಾಥ್ ಜೊತೆ ರಾಜೇಂದ್ರ ಸಿಂಹ, TV9 ಕೋಲಾರ.